ಲೊಕೇಶನ್ ಕಳಿಸಿ ಅನ್ನೋ ಡೈಲಾಗನ್ನು ನೀವು ಸಾಕಷ್ಟು ಸಾರಿ ಕೇಳಿಯೇ ಇರ್ತೀರ. ಆದರೆ ಸಾಕಷ್ಟು ಜನರಿಗೆ ಲೊಕೇಶನ್ ಅನ್ನ ಸರಿಯಾದ ರೀತಿಯಲ್ಲಿ ಕಳಿಸೋದಕ್ಕೆ ಬರೋದಿಲ್ಲ. ಈ ವಿಡಿಯೋದಲ್ಲಿ ಲೊಕೇಶನ್ ಕಳಿಸೋದರ ಜೊತೆಗೆ ಎಷ್ಟು ರೀತಿಯಲ್ಲಿ ಲೊಕೇಶನ್ಗಳನ್ನು ಕಳಿಸಬಹುದು, ಹಾಗೆ ಅದರ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಲೊಕೇಶನ್ ಶೇರ್ ಮಾಡೋದಕ್ಕೆ ಅಂತ ಸಾಮಾನ್ಯವಾಗಿ ಎಲ್ಲರೂ ವಾಟ್ಸ್ಆ್ಯಪ್ ಅನ್ನು ಬಳಕೆ ಮಾಡ್ತಾರೆ. ಈಗ ವಾಟ್ಸ್ಆ್ಯಪ್ ಅನ್ನು ಓಪನ್ ಮಾಡಿ ನೀವು ಯಾವ ವ್ಯಕ್ತಿಗೆ ಅಥವಾ ಗ್ರೂಪ್ಗೆ ಲೊಕೇಶನ್ ಅನ್ನು ಕಳಿಸ್ಬೇಕೋ ಆ ಚಾಟ್ ಅನ್ನು ಓಪನ್ ಮಾಡಿ. ಸ್ಕ್ರೀನ್ ಕೆಳಗೆ ಕಾಣಿಸೋ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ಚಿಕ್ಕ ಪಾಪಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೀವು ಚಾಟ್ ಮಾಡ್ತಾ ಇರೋ ವ್ಯಕ್ತಿ ಅಥವಾ ಗ್ರೂಪ್ಗೆ ಇಲ್ಲಿಂದ ಲೊಕೇಶನ್ ಅನ್ನ ಕಳಿಸ್ಬೋದು. ಆದ್ರೆ ನಿಮ್ಗೆ ಗೊತ್ತಾ, ವಾಟ್ಸ್ಆ್ಯಪ್ ನಲ್ಲಿ 2 ರೀತಿ ಲೊಕೇಶನ್ ಅನ್ನ ಕಳಿಸ್ಬೋದು. ಮೊದಲನೇದು ಕರೆಂಟ್ ಲೊಕೇಶನ್, ಹಾಗೆ ಇನ್ನೊಂದು ಲೈವ್ ಲೊಕೇಶನ್. ಈ 2 ಫೀಚರ್ಗಳನ್ನ ಸರಿಯಾಗಿ ಉಪಯೋಗಿಸೋದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ GPS ಆನ್ ನಲ್ಲಿ ಇಟ್ಟಿರಬೇಕು. ಇಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಮ್ಯಾಪ್ ನಲ್ಲಿ ಲೊಕೇಶನ್ ತೋರಿಸೋದಿಲ್ಲ. ಮೊದಲಿಗೆ ಕರೆಂಟ್ ಲೊಕೇಶನ್ ಕಳಿಸೋದು ಹೇಗೆ, ಹಾಗೆ ಅದರ ಉಪಯೋಗ ಏನು ಅಂತ ನೋಡೋಣ. ಕರೆಂಟ್ ಲೊಕೇಶನ್ ಅಂದ್ರೆ ನೀವು ಆ ಹೊತ್ತಿನಲ್ಲಿ ಯಾವ ಜಾಗದಲ್ಲಿ ಇದ್ದೀರಾ ಆ ಜಾಗವನ್ನ ಮ್ಯಾಪ್ ಮೂಲಕ ಶೇರ್ ಮಾಡೋದಕ್ಕೆ ಕರೆಂಟ್ ಲೊಕೇಶನ್ ಅಂತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಮ್ಯಾಪ್ ನಲ್ಲಿ ತೋರಿಸ್ತಾ ಇದೆ. ಈಗ ಸೆಂಡ್ ಕರೆಂಟ್ ಲೊಕೇಶನ್ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಯಾವ ವ್ಯಕ್ತಿಗೆ ಲೊಕೇಶನ್ ಕಳಿಸ್ಬೇಕೋ ಅವರಿಗೆ ಆ ಟೈಮ್ನಲ್ಲಿ ನೀವು ಯಾವ ಜಾಗದಲ್ಲಿ ಇದ್ದೀರಿ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ರೀತಿಯ ಲೊಕೇಶನ್ ಶೇರಿಂಗ್ ಏನು ಅಂದರೆ ಅದು ಲೈವ್ ಲೊಕೇಶನ್. ಇದೇನಪ್ಪ ಅಂದರೆ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರೆ ಲೈವ್ ಲೊಕೇಶನ್ ಕಳಿಸೋದ್ರಿಂದ ರಿಯಲ್ ಟೈಮ್ನಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಲೈವ್ ಲೊಕೇಶನ್ ಅನ್ನ ನೀವು 15 ನಿಮಿಷ, 1 ಗಂಟೆ ಹಾಗೂ 8 ಗಂಟೆ ತನಕ ಸೆಟ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಅವರ ಸೇಫ್ಟಿಗೋಸ್ಕರ ಲೈವ್ ಲೊಕೇಶನ್ನಲ್ಲಿ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೂಡ ಟ್ರ್ಯಾಕ್ ಮಾಡ್ಬೋದು. ಈ ರೀತಿ ನೀವು ವಾಟ್ಸ್ಆ್ಯಪ್ನಲ್ಲಿ ಲೊಕೇಶನ್ ಅನ್ನ ಕಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ವಾಟ್ಸ್ಆ್ಯಪ್ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂದರೆ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನಲ್ಲಿ ವಾಟ್ಸ್ಆ್ಯಪ್ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳನ್ನು ನೋಡಿ.